ನಮಸ್ಕಾರ, ನಾನು ದಿವ್ಯಶ್ರೀ. ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳ ವೇದಿಕೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ವಿದ್ಯಾರ್ಥಿಗಳು ದೇಶದ ಶಕ್ತಿ ಎನ್ನುವ ಸರ್ಕಾರ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮ ವಹಿಸುತ್ತಿದೆ. ಕ್ರೈಸ್ ವ್ಯಾಪ್ತಿಯಲ್ಲಿ ಕರ್ನಾಟಕದಲ್ಲಿ 800ಕ್ಕೂ ಹೆಚ್ಚು ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಕ್ರೈಸ್ ವ್ಯಾಪ್ತಿಯ ವಸತಿ ಶಾಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಅಟಲ್ ಬಿಹಾರಿ ವಾಜಪೇಯಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಪದವಿ ಪೂರ್ವ ಕಾಲೇಜುಗಳನ್ನು ಮಂಜೂರು ಮಾಡಿದ್ದು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಗುಣಾತ್ಮಕವಾದಂಥ ಶಿಕ್ಷಣ ಕೊಡಬೇಕು, ಉತ್ತಮ ವಾತಾವರಣ ಕಲ್ಪಿಸಬೇಕು SC ST ಬ್ಯಾಕ್ವರ್ಡ್ ಮಕ್ಕಳಿಗೆ. ಮತ್ತು ಅವರಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅವರು ಭಾಗವಹಿಸಿ ಅಧಿಕಾರದ ನಿರ್ಣಾಯಕ ಸ್ಥಳಗಳಲ್ಲಿ ಮುಂದೆ ಬರಬೇಕು ಅನ್ನೋದು ಅದರ ಉದ್ದೇಶ. ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 874 ವಸತಿ ಶಾಲೆಗಳಿದ್ದಾವೆ. ಇದರಲ್ಲಿ 539 ಪರಿಶಿಷ್ಟ ಜಾತಿ, 556 ಪರಿಶಿಷ್ಟ ವರ್ಗ, 179 ಹಿಂದುಳಿದ ವರ್ಗಗಳಿದ್ದಾವೆ. ಬಹುತೇಕ ನಾವು ಇದರಲ್ಲಿ ಸರ್ಕಾರಿ ಕಟ್ಟಡದಲ್ಲೇ ನಾವು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೋಬಳಿಗೂ ಒಂದೊಂದು ವಸತಿ ಶಾಲೆಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಸಾರಿ ಸುಮಾರು 42, ಹೋದ ಸಾರಿ 62 ವಸತಿ ಶಾಲೆಗಳು ಕೊಟ್ಟಿದ್ದರು. ಈ ಅವಧಿನಲ್ಲಿ ನಾವು ಎಲ್ಲ ವಸತಿ ಶಾಲೆಗಳನ್ನು ಪ್ರತಿ ಹೋಬಳಿಲಿ ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡಿದ್ವಿ. ಸುಮಾರು 2,17,000 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಗುಣಮಟ್ಟದ ಶಿಕ್ಷಣದ ಜೊತೆ ಕಂಪೇರ್ ಮಾಡಿದ್ರೆ 92% ರಿಸಲ್ಟನ್ನು ಬಂದಿದೆ. ಮತ್ತು ಅವರು ಭಾಳಷ್ಟು ಜನ ಮೆರಿಟಲ್ಲಿ ಪಾಸಾಗಿದ್ದಾರೆ. ಫಸ್ಟ್ ಟೈಮು ಫಸ್ಟ್ ರ್ಯಾಂಕ್ ತಗೊಂಡು ಬಂದಿದ್ದಾರೆ ವಸತಿ ಶಾಲೆ ಕಳೆದ ಬಾರಿ, ಬಿಫೋರ್ ಲಾಸ್ಟ್ ಇಯರ್. ಈ ಸಾರಿನೂ 2-3 ರ್ಯಾಂಕ್ಗಳನ್ನು ಪಡೆದಿದ್ದಾರೆ. ವಸತಿ ಶಾಲೆಗಳಲ್ಲಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರೋದು ಇತಿಹಾಸದಲ್ಲಿ ಇದೇ ಮೊದಲು. ಹೀಗಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟು ಕಳೆದ ಬಾರಿ 200 ಜನ ಮೆಡಿಕಲ್ಗೆ ಹೋದರು, 2,000 ಜನ ಇಂಜಿನಿಯರ್ಗೆ ಹೋದರು ಶಾಲೆಗಳಿಗೆ. ಈ ಥರ ತಾಂತ್ರಿಕ ಶಿಕ್ಷಣದಲ್ಲೂ ಕೂಡ ಹೆಚ್ಚು ಪ್ರತಿಭೆಯಿಂದ ಇವರು ವಿದ್ಯಾರ್ಜನೆ ಮಾಡಿ ಈ ಥರ ತಾಂತ್ರಿಕ ಶಿಕ್ಷಣದಲ್ಲೂ ಕೂಡ ಪ್ರವೇಶವನ್ನು ಪಡ್ಕೊತಿದ್ದಾರೆ. ಇಲ್ಲಿಗೆ 50% ಎಂಟ್ರೆನ್ಸ್ ಎಕ್ಸಾಮಿನೇಷನ್ ತಗೊಳ್ತೀವಿ. 50% ಮಕ್ಕಳಿಗೆ ಯಾರ್ಯಾರು ಅನಾಥರಿದ್ದಾರೆ, ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದೆ, ಅವ್ರನ್ನೆಲ್ಲ ನಾವು ಡೈರೆಕ್ಟ್ ಎಂಟ್ರೆನ್ಸ್ ತಗೊಂಡು ಅವ್ರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣನ ವಿಶೇಷವಾದಂಥ ಆಸಕ್ತಿ ವಹಿಸಿ ಕೊಡ್ತೀವಿ. ವಸತಿ ಶಾಲೆಗಳನ್ನು ಕೇಂದ್ರ ಸರ್ಕಾರದ ಜವಾಹರ್ ನವೋದಯ ಕೇಂದ್ರೀಯ ವಸತಿ ಶಾಲೆಗಳ ಮಾದರಿಯಲ್ಲಿ ಸ್ಥಾಪಿಸಲಾಗಿದೆ. ಈ ಶಾಲೆಗಳು ಸಾಮಾಜಿಕ ಸಮಾನತೆ ಸಾಧಿಸುವ ಉದ್ದೇಶದಿಂದ ಕಾರ್ಯನಿರ್ವಹಿಸ್ತಾ ಇರುವುದು ಶ್ಲಾಘನೀಯ. ಕ್ರೈಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವ ಕಾಂತರಾಜು ಅವರು ಕ್ರೈಸ್ ಬಗ್ಗೆ ಹೇಳಿದ್ದು ಹೀಗೆ. ಕ್ರೈಸ್ ಶಾಲೆಗಳು ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ 1999ರಲ್ಲಿ ಒಂದು ಸೊಸೈಟಿ ಮುಖಾಂತರ ಒಂದು ಪ್ರಾರಂಭ ಮಾಡಿಸಿ ಇಲ್ಲಿಗೆ 874 ವಸತಿ ಶಾಲೆಗಳು ಪ್ರಸ್ತುತ ನಮ್ಮ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಒಂದು ವಸತಿ ಶಾಲೆಯಲ್ಲಿ 250 ಮಕ್ಕಳು, ಅಂದರೆ 6ನೇ ತರಗತಿಯಿಂದ 10ನೇ ತರಗತಿವರೆಗೆ, ಮತ್ತು ಕೆಲವೊಂದು ಶಾಲೆಗಳಲ್ಲಿ PU ಮೇಲ್ದರ್ಜೆಗೆ ಇರ್ತಕ್ಕಂಥದ್ದು,
ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಷನ್ಸು ಮತ್ತು ಇಂಡಿಪೆಂಡೆಂಟ್ ವಸತಿ ಶಾಲೆಗಳು ಎಲ್ಲ ಒಳಗೊಂಡಾಗಿ 874 ವಸತಿ ಶಾಲೆಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ವಿಚಾರ ಇದೆ. ಇದರಲ್ಲಿ ಪ್ರಮುಖವಾಗಿ ವಸತಿ ಶಾಲೆ ಅಂತ ಹೇಳಿದಾಗ ನಮ್ಮಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅದರಲ್ಲಿ ಹೋಬಳಿಗೆ ಒಂದು ಕಾನ್ಸೆಪ್ಟಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪ ಸಾಹೇಬ್ರವರು ಒಂದು ಕಾನ್ಸೆಪ್ಟನ್ನು ಇಟ್ಟು ಒಂದು ಹೋಬಳಿಗೆ ಒಂದು ಶಾಲೆನ ನಾವು ಇಡಬೇಕು, ವಸತಿ ಶಾಲೆನ ಕಡ್ಡಾಯವಾಗಿ ಇರಬೇಕು ಅನ್ನೋ ಸದುದ್ದೇಶದಿಂದ ನಾವು ಇಲ್ಲಿ ಶಾಲೆಗಳನ್ನು ನಡೆಸ್ತಾ ಇರ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಇದೆ. ಪ್ರಮುಖವಾಗಿ ನಮ್ಮಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 2,23,870 ಮಕ್ಕಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾಯಿದ್ದಾರೆ. 6ನೇ ತರಗತಿಯಿಂದ SSLCವರೆಗೆ, ಕೆಲವು ಶಾಲೆಗಳಲ್ಲಿ PUCವರೆಗೆ ವ್ಯಾಸಂಗ ಮಾಡಿರ್ತಕ್ಕಂಥ ವಿಚಾರ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಾಲೆಗಳು, ವಸತಿ ಶಾಲೆಗಳು ಪ್ರಾರಂಭ ಆಗ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಬಹುತೇಕವಾಗಿ ನಮ್ಮೆಲ್ಲ ವಸತಿ ಶಾಲೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ವಸತಿ ಶಾಲೆಗಳಾಗಿರ್ತವೆ. ಕ್ರೈಸ್ ಅಪ್ರತಿಮ ಸಾಧನೆ ಬಗ್ಗೆ ಜಂಟಿ ನಿರ್ದೇಶಕರು ನಾಗೇಶ್ ಅವರು ಹೇಳಿದ್ದು ಹೀಗೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನಡೀತಾ ಇರ್ತಕ್ಕಂಥ ವಸತಿ ಶಾಲಾ ಕಾಲೇಜುಗಳನ್ನ ಉತ್ಕೃಷ್ಟ ಶೈಕ್ಷಣಿಕ ಕೇಂದ್ರಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಗುರಿಯೊಂದಿಗೆ ಕರ್ನಾಟಕ ಸರ್ಕಾರ ಈ ಶಾಲೆಗಳನ್ನ ನಡೆಸ್ತಾ ಇದೆ. ಈ ಶಾಲೆಗಳಲ್ಲಿ, ವಸತಿ ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಮಕ್ಕಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಮಕ್ಕಳಾಗಿರ್ತಾರೆ. ಇವರಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು, ವಸತಿಯುತ ಶಿಕ್ಷಣವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಈ ವಸತಿ ಶಾಲೆಗಳನ್ನ ನಡೆಸ್ತಾ ಇದೆ. ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ವಸತಿ ಶಾಲಾ ಕಾಲೇಜುಗಳನ್ನು ನಡೆಸ್ತಿರ್ತಕ್ಕಂಥ ಹೆಗ್ಗಳಿಕೆ ಕರ್ನಾಟಕ ಸರ್ಕಾರದ್ದಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕಾದಲ್ಲಿ ನಾವು ಉತ್ತಮ ಪ್ರಾರಂಭಿಕ ಹಂತದಿಂದ ಕೂಡ ಅವರಿಗೆ ಉತ್ತಮವಾದ ಸಂವಹನ ಕಲೆಗಳನ್ನ, ಅಂದರೆ ನಾವು ಇಂಗ್ಲೀಷ್ ಆಗ್ಬೋದು ಅಥವಾ ಮ್ಯಾಥಮೆಟಿಕ್ಸಲ್ಲಿ ನಾವು ಉತ್ತಮ ಅಡಿಪಾಯವನ್ನು ಹಾಕಬೇಕಾಗ್ತದೆ. ನಮ್ಮಲ್ಲಿ ಎಂಟ್ರಿ ಲೆವೆಲ್ ಇರ್ತಕ್ಕಂಥದ್ದು 6ನೇ ತರಗತಿ ಆಗಿರೋದ್ರಿಂದ ನಾವು ಪ್ರಥಮ್ ಫೌಂಡೇಶನ್ ಅಂತ ಏನೋ ಒಂದು ದೊಡ್ಡ ಸಂಸ್ಥೆ ಇದೆ, ಅವರ ಸಹಯೋಗದೊಂದಿಗೆ ಜಾಯ್ಫುಲ್ ಇಂಗ್ಲೀಷ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಅದನ್ನು ಮಕ್ಕಳ ಸಂವಹನ ಇದನ್ನು ಆಂಗ್ಲ ಭಾಷೆಯಲ್ಲಿ ಉತ್ತಮಪಡಿಸಲು ಜಾಯ್ಫುಲ್ ಇಂಗ್ಲೀಷ್ ಲರ್ನಿಂಗ್ ಪ್ರೋಗ್ರಾಮನ್ನು 6th and 7th ಮಕ್ಕಳಿಗೆ ನಾವು ನಡೆಸ್ತಾ ಇದ್ದೀವಿ. ಅದೇ ರೀತಿ ಮ್ಯಾಥಮೆಟಿಕ್ಸ್ನಲ್ಲಿ ಕೂಡ ಅವ್ರಿಗೆ ಒಂದು ಒಳ್ಳೆಯ ಫೌಂಡೇಶನ್ ಹಾಕಬೇಕು ಅನ್ನೋ ಉದ್ದೇಶದಿಂದ ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಪ್ರೋಗ್ರಾಮ್ ಅಂತಕ್ಕಂಥದ್ದನ್ನು 6 ಮತ್ತು 7ನೇ ತರಗತಿ ಮಕ್ಕಳಿಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದರ ಜೊತೆಗೆ ನಮಗೆ ನಿರಂತರವಾಗಿ ನಾವು ನಮ್ಮ ಶಿಕ್ಷಕರನ್ನು ಅವರನ್ನು ಎಂಪವರ್ ಮಾಡೋದಕ್ಕಾಗಿ ಅವ್ರಿಗೂ ಕೂಡ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೀವಿ. ಇದರೆಲ್ಲ ಒಟ್ಟಾರೆ ನಮ್ಮ ಉದ್ದೇಶ ಏನು ಅಂತಂದರೆ ಉತ್ತಮ ಮಕ್ಕಳು ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಆಗಿ ಎವಾಲ್ವ್ ಆಗಿ ಸಮಾಜದಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಇರುವ ನಾಗರಿಕರಾಗಿ ಹೊರಹೊಮ್ಮಬೇಕು. ಬರೀ ಶಿಕ್ಷಣ ಜೊತೆಗೆ ಮೌಲ್ಯಯುತ ಶಿಕ್ಷಣವನ್ನು ಕೊಡಬೇಕನ್ನೋ ಉದ್ದೇಶದಿಂದ ಈ ಎಲ್ಲ ಕ್ರಮಗಳನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ. ಇನ್ನು ರಾಜ್ಯದ ಗಮನ ಸೆಳೆಯುತ್ತಿರುವ ಮದನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರ್ಯಾಂಕಿಂಗ್ ಶಾಲೆಯಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ 100ಕ್ಕೆ 100 ಫಲಿತಾಂಶ ತರುತ್ತಿರೋದು ವಿಶೇಷ. ಕರ್ನಾಟಕ ರಾಜ್ಯದ ಘನ ಸರ್ಕಾರವು ಹಿಂದುಳಿದ ವರ್ಗ, ದಲಿತ ಮತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕು, ಅವ್ರನ್ನ ಶೈಕ್ಷಣಿಕವಾಗಿ ನಮ್ಮ ಪ್ರಪಂಚಕ್ಕೆ ತೋರಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಸುಮಾರು 890 ವಸತಿ ಶಾಲೆಗಳು, ಹೋಬಳಿಗೊಂದು ವಸತಿ ಶಾಲೆಗಳನ್ನು ಘನ ಸರ್ಕಾರ ತೆರೆದಿದೆ. ಅದರಲ್ಲಿ ಮುಖ್ಯವಾಗಿ ಹೋಬಳಿಗೊಂದು ಶಾಲೆ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 28 ವಸತಿ ಶಾಲೆಗಳಿದೆ. 28 ವಸತಿ ಶಾಲೆಗಳಲ್ಲಿ ಮದನಹಳ್ಳಿ ಮೊರಾರ್ಜಿ ಶಾಲೆಯು ಒಂದು. ಈ ಮದನಹಳ್ಳಿ ಮೊರಾರ್ಜಿ ಶಾಲೆಯು 1994-95ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯ ವತಿಯಿಂದ ಪ್ರಾರಂಭಗೊಂಡು 2011ರಲ್ಲಿ ನಮ್ಮ ಕ್ರೈಸ್ ಅಡಿಗೆ ಇದನ್ನು ವರ್ಗಾಯಿಸಲಾಯಿತು. ಇಲ್ಲಿ ಹಿಂದುಳಿದ, ಬಡ, ದಲಿತ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈ ಪ್ರಸಕ್ತ 2025-26ನೇ ಸಾಲಿನಲ್ಲಿ 134 ಬಾಯ್ಸು ಮತ್ತು 112 ವಿದ್ಯಾರ್ಥಿನಿಯರು, ಒಟ್ಟು 248 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ
ಈಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮದನಹಳ್ಳಿ ಶಾಲೆ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥ ಶಾಲೆ. 2024-25ನೇ ಸಾಲಿನಲ್ಲಿ 50 ವಿದ್ಯಾರ್ಥಿಗಳು SLC ಪರೀಕ್ಷೆಯನ್ನು ತೆಗೆದುಕೊಂಡರು. ಈ 50 ವಿದ್ಯಾರ್ಥಿಗಳಲ್ಲಿ 38 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಫಲಿತಾಂಶವನ್ನು ಪಡ್ಕೊಂಡ್ರು. ಅದರಲ್ಲಿ 600ಕ್ಕಿಂತ ಹೆಚ್ಚು 13 ವಿದ್ಯಾರ್ಥಿಗಳು 625ಕ್ಕೆ 610 ಅಂಕಗಳಿಗಿಂತ ಹೆಚ್ಚು ಪಡ್ಕೊಂಡಿದ್ದಾರೆ. ಮತ್ತು 620 ಮೇಲೆ 3 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಕಳೆದ ಕರ್ನಾಟಕ ರಾಜ್ಯದ 10 ರ್ಯಾಂಕ್ಗಳಲ್ಲಿ 5 ರ್ಯಾಂಕ್ಗಳು ನಮ್ಮ ವಸತಿ ಶಾಲೆಗೆ ಬಂದಿದೆ ಅಂದರೆ ಹೆಮ್ಮೆಯ ವಿಚಾರ. 625ಕ್ಕೆ 622 ತೆಗೆದುಕೊಂಡು 4ನೇ ರ್ಯಾಂಕ್ ನಮ್ಮ ಶಾಲೆಗೆ ಬಂದಿದೆ. 621 ಪಡ್ಕೊಂಡು 5ನೇ ರ್ಯಾಂಕ್ ನಮ್ಮ ಶಾಲೆಗೆ ಬಂದಿದೆ. 620 ಅಂಕ ಪಡ್ಕೊಂಡು 6ನೇ ರ್ಯಾಂಕ್ ನಮ್ಮ ಶಾಲೆಗೆ ಬಂದಿದೆ. 619 ಅಂಕ ಪಡ್ಕೊಂಡು 7ನೇ ರ್ಯಾಂಕ್ ನಮ್ಮ ಶಾಲೆಗೆ ಬಂದಿದೆ. 617 ಅಂಕ ಪಡ್ಕೊಂಡು 9ನೇ ರ್ಯಾಂಕು ನಮ್ಮ ಶಾಲೆಗೆ ಬಂದಿದೆ. ಇದು ಹೆಮ್ಮೆಯ ವಿಚಾರ. ಇದು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ 6 ರ್ಯಾಂಕ್ಗಳನ್ನು ಪಡ್ಕೊಂಡಿರ್ತಕ್ಕಂತಹ ಏಕೈಕ ಶಾಲೆ ಅಂತ ಹೇಳಲು ನಾನು ಹೆಮ್ಮೆ ಪಡ್ತೀನಿ. AI ಯುಗದಲ್ಲಿ ಮಕ್ಕಳನ್ನ ವಸತಿ ಶಾಲೆ ಹೇಗೆ ತಯಾರು ಮಾಡುತ್ತೆ, ಶಿಕ್ಷಕರು ಮಕ್ಕಳನ್ನ ಹೇಗೆ ತಯಾರು ಮಾಡ್ತಾರೆ, ಭಾಷೆ ಮೇಲೆ ಹಿಡಿತ ಮತ್ತು ಸುಲಲಿತ ಮಾತುಗಾರಿಕೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಹಾಗಾಗಿ ಕ್ರೈಸ್ ವಿದ್ಯಾರ್ಥಿಗಳನ್ನ ಜಾಗತಿಕ ಮಟ್ಟದಲ್ಲಿ ಸಿದ್ಧ ಮಾಡಲು ಆಂಗ್ಲ ಮಾಧ್ಯಮದಲ್ಲಿ ತರಬೇತುಗೊಳಿಸುತ್ತೆ. ಮಾತ್ರವಲ್ಲ, 100% ಫಲಿತಾಂಶ ಕೊಡೋದಕ್ಕೆ ಶಿಕ್ಷಕರು ಅವಿರತ ಶ್ರಮ ಹಾಕ್ತಾರೆ. ಹೌದು, ಇದು ಜ್ಞಾನ ದೇಗುಲ. ಹುಟ್ಟಿದ ಮನೆ ಬಿಟ್ಟು ಬರುವ ಮಕ್ಕಳಿಗೆ ಮನೆಯ ವಾತಾವರಣ ಕಲ್ಪಿಸಿಕೊಡುವಲ್ಲಿ ಶಿಕ್ಷಕರ ಪಾತ್ರ ಗಮನಾರ್ಹ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ನಿರ್ವಹಿಸಲ್ಪಡುವ ವಸತಿ ಶಾಲೆಗಳು ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಗುಣಮಟ್ಟದ ಶಿಕ್ಷಣ, ವಸತಿ, ಆಹಾರ, ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಗಳನ್ನು ಒದಗಿಸುತ್ತೆ. ಈ ಶಾಲೆಗಳಲ್ಲಿ 50% ಸೀಟುಗಳು ಬಾಲಕಿಯರಿಗೆ ಮೀಸಲಿಡಲಾಗಿದ್ದು, ಪ್ರವೇಶ ಪರೀಕ್ಷೆ ಅಥವಾ ಅನಾಥ ಮಕ್ಕಳಿಗೆ ವಿಶೇಷ ನೇರ ದಾಖಲಾತಿ ಮೂಲಕ ಪ್ರವೇಶ ಪಡೆಯಬಹುದು. ಇದು ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಮಕ್ಕಳು ಇಲ್ಲೇ ಇರ್ತಾರೆ. ನಮಗೆ ಆಲ್ ಟೈಮ್ ನಾವು ಅವ್ರನ್ನ ಕೇರ್ ತಗೊಳ್ತೀವಿ. ಅವರಿಗೆ ಮೌಲ್ಯ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಯಾವ ಮಗು ಕಲಿಕೆಯಲ್ಲಿ ಹಿಂದಿರುತ್ತಲ್ಲ ಅವರಿಗೆ ಎಕ್ಸ್ಟ್ರಾ ಕ್ಲಾಸಸನ್ನು ತಗೊಳ್ಳೋದು, ಅವರನ್ನು ಐಡೆಂಟಿಫೈ ಮಾಡಿ ಪರ್ಸ್ನಲ್ ಕೌನ್ಸಿಲಿಂಗ್ ಮಾಡ್ತೀವಿ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಏನು ಅಂತಂದು, ಏನೇ ಸಮಸ್ಯೆಗಳು ಕಂಡು ಬಂದರೂ ಕೂಡ ಇಮಿಡಿಯೇಟ್ ರೆಕ್ಟಿಫೈ ಮಾಡಿಬಿಡ್ತೀವಿ ನಾವು. ಅವರಿಗೆ ಒಂದಷ್ಟು ಸಜೆಷನ್ ಕೊಡೋದಾಗಲಿ ಅಥವಾ ಅವರಿಗೆ ಯಾವ ಥರದಲ್ಲಿ ಮಾಡಿದ್ರೆ ಅವರು ಅಭಿವೃದ್ಧಿ ಹೊಂದ್ತಾರೆ ಸರ್ವಾಂಗೀಣ ಅಂತಂದು ನಾವು ಇದು ಮಾಡ್ತೀವಿ. ಮತ್ತು ಈ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ಮಕ್ಕಳು ಇಲ್ಲೇ ಇರ್ತಾರೆ. ಮುಂದೆ ಅವರು ಸಮಾಜಕ್ಕೆ ಹೋದ್ಮೇಲೆ ಹೇಗೆ ನಾವು ಮಿಂಗಲ್ ಆಗ್ಬೋದು ಸಮಾಜದ ಜೊತೆಗೆ, ನಾವು ಯಾವ ಥರ ಕಮ್ಯುನಿಕೇಷನ್ ಮಾಡ್ಬೋದು, ಯಾವ ಥರದಲ್ಲಿ ಒಳ್ಳೆ ಜೀವನವನ್ನು ಹೇಗೆ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಮೇನ್ಲಿ ಅವರು ಇಲ್ಲಿ ಕಲ್ತ್ಕೊಂಡು ಹೋಗ್ತಾರೆ. ಎಸ್ಪೆಷಲಿ 6th ಸ್ಟ್ಯಾಂಡರ್ಡ್ ಒಂದು ಅಡ್ಮಿಷನ್ ಟೈಮ್ನಲ್ಲಿ ಮಕ್ಕಳಿಗೆ ಇನ್ಸೆಕ್ಯೂರಿಟಿ ಆಮೇಲೆ ಹೋಮ್ ಸಿಕ್ನೆಸ್ ತುಂಬ ಕಾಡುವಂಥ ಚಾನ್ಸಸ್ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ ಅವರನ್ನು ಆಪ್ತವಾಗಿ ಅವರಿಗೆ ಸಮಾಲೋಚನೆಯನ್ನು ನಡೆಸ್ತೀವಿ, ಅವರಿಗೆ ಧೈರ್ಯವನ್ನು ತುಂಬ್ತೀವಿ. ನಾವೇ ನಿಮ್ಮ ತಂದೆ ತಾಯಿ ಥರ ಅಂತಂದು, ನೀವೇನು ಆ ಥರದಲ್ಲಿ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತಂದು ಅವರಿಗೆಲ್ಲ ಸೌಲಭ್ಯಗಳನ್ನು ಒದಗಿಸೋದ್ರ ಮೂಲಕ ಮತ್ತು ಆಟ ಆಡಿಸೋದ್ರ ಮೂಲಕ, ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿಸೋದ್ರ ಮೂಲಕ ಅವರನ್ನು ಎಂಗೇಜ್ ಆಗಿಡುವಂಗೆ ನೋಡ್ಕೊಂಡು ಬಿಟ್ರೆ ಅವರಿಗೆ ಆದಷ್ಟು ತಂದೆ ತಾಯಿಗಳ ನೆನಪು ಬರದೇ ಇರೋ ಥರ ಆಗುತ್ತೆ ಅಂತ ನಾವೆಲ್ಲ ಆ ಥರದಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಟೀಚರ್ಸ್ ಎಲ್ಲರೂ ಅದರ ಕೂತ್ಕೊಂಡು ಇವರಿಗೆ ಯಾವ ಥರದಲ್ಲಿ ನಾವು ಮಾಡೋಣ ಅಂದರೆ ಆದಷ್ಟು ಮನೆಯ ನೆನಪು ಬರೆದಿರೋ ಥರದಲ್ಲಿ ಅವರನ್ನು ನೋಡಿಕೊಂಡು ಆ ಥರದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಈ ಕೋಲಾರದಲ್ಲೇ ನಂಬರ್ 1 ಸ್ಕೂಲ್ ಇದು. ಆಮೇಲೆ ಕರ್ನಾಟಕದಲ್ಲಿ 30th ರ್ಯಾಂಕಲ್ಲಿದೆ ಅಂತ ಲಾಸ್ಟ್ ಟೈಮಲ್ಲಿ 30th ರ್ಯಾಂಕಲ್ಲಿ ಬಂದಿದೆ ನಮ್ಮ ಸ್ಕೂಲು. ಸೊ ಇದಕ್ಕೆಲ್ಲ ನಮ್ಮ ಟೀಚರ್ಸ್ ಕೋಆರ್ಡಿನೇಷನ್ನು ಆಮೇಲೆ ಪ್ರಿನ್ಸಿಪಲ್ ಮೇಯ್ನು ಅವ್ರ ಕೋಆಪ್ರೇಷನ್ನು ತುಂಬ ಇದೆ. ನಾವು ಯಾವುದೇ ಒಂದು ಟೆಕ್ಸ್ಟನ್ನು ಮಕ್ಕಳಿಗೆ ಕೊಡಬೇಕು ಅಂತಂದರೆ PDF ಗಳನ್ನು ಜೆರಾಕ್ಸ್ ಮಾಡಿಕೊಡ್ಬೇಕು ಅಂದರೆ ಅವ್ರು ಇಮ್ಮಿಡಿಯೇಟ್ ನಮಗೆ ಏನು
ಏನು ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಮಕ್ಕಳಿಗೆ ಏನೆಲ್ಲ ಒದಗಿಸ್ಕೊಡ್ಬೇಕು ಅದನ್ನೆಲ್ಲ ಒದಗಿಸ್ಕೊಡ್ತಾರೆ. ಹಾಗೆ ಅವರು ನಮಗೆ ಗೈಡ್ ಆಗಿ ಹಿಂದ್ಗಡೆಯಿಂದ ಅವ್ರು ನಮಗೆ ಗೈಡ್ ಮಾಡ್ತಿರ್ತಾರೆ. ನೀವು ಈ ಥರದಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಳಿ, ಈ ಥರದಲ್ಲಿ ಕ್ಲಾಸ್ ತಗೊಳ್ಳಿ, ತರಗತಿಗಳನ್ನು, ಆಮೇಲೆ ಇದನ್ನೆಲ್ಲ ಒದಗಿಸಿ, ಬೇಕಾಗಿರೋದನ್ನೆಲ್ಲ ಕೊಡಿ ಮಕ್ಕಳಿಗೆ ಅಂತಂದು ಅವರ ಸಪೋರ್ಟು ತುಂಬ. ಆಮೇಲೆ ನಾವೆಲ್ಲ ಟೀಚರ್ಸ್ ಪರಿಶ್ರಮ, ಹಾಗೆ ಮುಖ್ಯವಾಗಿ ಸ್ಟೂಡೆಂಟ್ಸು ಅವರ ಒಂದು ಪರಿಶ್ರಮ, ಅವರು ಅದಕ್ಕೆ ನಾವು ಹೇಳಿರೋ ಥರದಲ್ಲೇ ಕೋಆಪ್ರೇಟ್ ಅವರು ಕೂಡ ಮಾಡ್ತಾರೆ. ನಮ್ಮ ಜೊತೆಗೆ ಕೋಪ್ ಮಾಡೋದ್ರಿಂದಾಗಿ ಈ ಥರ ರಿಸಲ್ಟ್ಗಳನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತಿದೆ ಅಂತಲೇ ಹೇಳ್ಬೋದು. ನವದೆಹಲಿ ಕೋರಿಗಂಡಹಳ್ಳಿಯಲ್ಲಿ ಗಮನ ಸೆಳೆದ ವಿವಿಧ ಸ್ಪರ್ಧೆ. ಕೋಲಾರ ಪರೀಕ್ಷೆಗೆ ಪೂರ್ವ ಸಿದ್ಧತೆ ಅಗತ್ಯ. ಕೋಲಾರ ಮೊದಲು ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನು ಬೆಳೆಸಬೇಕು. ಒಂದು ಭಾಷೆ ಬಳಸ್ತಾ ಇದ್ದರೆ ಅದು ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಕನ್ನಡ ಭಾಷೆಗೆ ಸರ್ಕಾರದಿಂದ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ ಮತ್ತು ನಮ್ಮ ನಾಡ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಅದರಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಭಿಮಾನ ಮೂಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಮತ್ತು ಶಿಕ್ಷಣದಲ್ಲಿ ಅವರಿಗೆ ಏನಿದೆಯೋ ಅದನ್ನು ನಮ್ಮ ಏನು ಕೇವಲ ಪಾಠ ಮಾಡೋದೇ ಅಲ್ಲದೆ ಅದನ್ನು ನಾಟಕ ಮತ್ತು ವಿಡಿಯೋಗಳು, ಇವತ್ತಿನ ಕಾಲದಲ್ಲಿ ಅನೇಕ ವಿಡಿಯೋಗಳಿದೆ, ಅದರ ಮೂಲಕ ಇದು ಮಾಡಿ ಅವ್ರ ಜ್ಞಾನವನ್ನು ಕೊಟ್ಟು ಕನ್ನಡ ಭಾಷೆಯನ್ನು ಉಳಿಯುವ ಮತ್ತು ಬೆಳೆಯುವ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಒಂದು ಇದು ವಸತಿ ಶಾಲೆ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ನಾವೇ ಪೋಷಕರಾಗಿ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಇಲ್ಲಿ ಎರಡು ರೀತಿಯಾದಂಥ ಕೆಲಸಗಳು ಮಾಡಬೇಕಾಗುತ್ತೆ. ಒಂದು, ನಮ್ಮಲ್ಲಿ ಮಹಿಳೆಯರ ಸಮಸ್ಯೆಗಳನ್ನು ಕೇಳೋದಕ್ಕೆ ಮಹಿಳಾ ವಾರ್ಡನ್ ಇದ್ದಾರೆ. ಪುರುಷನಿಗೆ ಸಮಗ್ರವಾಗಿ ಎಲ್ಲ ಮಕ್ಕಳನ್ನ ವಿಚಾರಣೆ ಮಾಡೋದಕ್ಕೆ ಪುರುಷ ವಾರ್ಡನ್ ಸಪ್ರೇಟ್ ಆಗಿರ್ತಾರೆ. ಆದರೆ ಅವ್ರ ಕೆಲಸನೂ ಬಿಟ್ಟು ತರಗತಿ ಶಿಕ್ಷಕರು ಇರ್ತಾರೆ. ಆ ತರಗತಿಲಿರ್ತಕ್ಕಂಥ ಮಕ್ಕಳ ಎಲ್ಲ ಜವಾಬ್ದಾರಿನೂ ತರಗತಿ ಶಿಕ್ಷಕರು ನೋಡ್ತಾ ಇರ್ತಾರೆ. ಆಮೇಲೆ ನಾವು ಒಂದು ಭಾಷಾ ಶಿಕ್ಷಕರಾಗಿರೋದ್ರಿಂದ ಎಲ್ಲ 250 ಮಕ್ಕಳ ಒಡನಾಟವನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಅವರ ಸಮಸ್ಯೆಯನ್ನು ಕಾಲಕ್ಕೆ ತಿಳಿದು ಅದನ್ನು ಇತ್ಯರ್ಥಪಡಿಸುವ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಈ ವಸತಿ ಶಾಲೆಗಳಲ್ಲಿ ಪ್ರವೇಶಾತಿ ಅಷ್ಟು ಸುಲಭ ಅಲ್ಲ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪರೀಕ್ಷೆ ಬರೀಬೇಕು. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ನಂತರ ಪ್ರವೇಶಾತಿ ಪ್ರಕ್ರಿಯೆ. ವಸತಿ ಶಾಲೆಯ ಸೌಲಭ್ಯಗಳ ಬಗ್ಗೆ ತಿಳಿಯೋಣ. ಕರ್ನಾಟಕದಾದ್ಯಂತ ಕ್ರೈಸ್ ವ್ಯಾಪ್ತಿಯಲ್ಲಿ 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗ್ತಾ ಇದೆ. ಜೊತೆಗೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಸ್ಪೇಸ್ ಲ್ಯಾಬ್, ಸ್ಟೆಮ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ ಹೊಂದಿರುವ ಮದನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನ ಅಳವಡಿಸಿಕೊಂಡಿದೆ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಪ್ಲೀಸ್ ಸಿಟ್ ಡೌನ್. ಇದು 10ನೇ ತರಗತಿ ಕ್ಲಾಸು. ಎಲ್ಲ ನಮ್ಮ 47 ಮಕ್ಕಳು ವಿದ್ಯಾರ್ಥಿಗಳು 10ನೇ ಕ್ಲಾಸಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಕಲಿಕೆ ಸುಲಭ ಆಗಬೇಕು ಅಂತ ನಾವು ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ಸನ್ನು ಪ್ರತಿ ಕ್ಲಾಸ್ ರೂಮ್ಗೂ ನಾವು ಪೇರೆಂಟ್ಸ್ ಸಹಾಯದಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಇದು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅಂತ. ಇದರಲ್ಲಿ ಆನ್ಲೈನ್ ಮತ್ತು ಇಂಟರ್ನೆಟ್ ಪ್ಲಾಟ್ಫಾರ್ಮಿಂದ ನಾವು ಮಕ್ಕಳಿಗೆ ಯಾವ ಕಾನ್ಸೆಪ್ಟ್ ಡಿಫಿಕಲ್ಟ್ ಇರುತ್ತೋ ಆ ಕಾನ್ಸೆಪ್ಟನ್ನು ಅವರೇ ಆನ್ ಮಾಡ್ಕೊಂಡು ಅವರೇ ಓದ್ಕೊಂಡು ಕಲಿಯೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಶಿಕ್ಷಕರು ಸಹ ಇದನ್ನು ಉಪಯೋಗಿಸ್ಕೊಂಡು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಸಿಗ್ತಕ್ಕಂಥ ಕಾನ್ಸೆಪ್ಟ್ಸನ್ನು ಮಕ್ಕಳಿಗೆ ಸುಲಭವಾಗಿ ಈ ಡಿಜಿಟಲ್ ಸ್ಮಾರ್ಟ್ ಬೋರ್ಡಿಂದ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸಿ ಕಲಿಕೆಯನ್ನು ಸುಲಭವಾಗಿ ಬೋಧಿಸ್ಬೋದು. ವಸತಿ ಶಾಲೆಗಳ ಶಿಕ್ಷಣದ ಹಂತ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ, ಕೆಲವು ಕಡೆ ಪಿಯುಸಿ ಕೂಡ ಇರುತ್ತೆ. ಜೆಇಇ ಮತ್ತು ನೀಟ್ ತರಬೇತಿ ಕೊಡುತ್ತಾರೆ. ಕ್ರೈಸ್ನಲ್ಲಿ ಓದಿದ ಅಮರ್ ಧಾರವಾಡ ಐಐಟಿ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದು, ಹೀಗೆ ಹಲವು ವಿದ್ಯಾರ್ಥಿಗಳು ದಾಖಲೆಯ ಫಲಿತಾಂಶ ಕೊಟ್ಟಿದ್ದಾರೆ. During Chandrayaan-1 mission, India became the 4th country to successfully send by moon impact probes to lunar surface on November 14, 2008. Thank you.
ಸಾಮಾಜಿಕ, ಶೈಕ್ಷಣಿಕ, ಪ್ರಾದೇಶಿಕ ಭಿನ್ನತೆಯಿಂದ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗಳಿಗೆ ಹೆಚ್ಚು ದಾಖಲಾತಿ ಹೊಂದಿ ಉನ್ನತ ಶಿಕ್ಷಣವನ್ನ ಮುಂದುವರಿಸುವ ಉದ್ದೇಶದಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಶೇಕಡಾವಾರು ಫಲಿತಾಂಶ 91.64% ಆಗಿರುತ್ತೆ. ಪಿಯು ಕಾಲೇಜುಗಳ ರಾಜ್ಯದ ಸರಾಸರಿ ಫಲಿತಾಂಶ ಶೇಕಡಾ 73.45ರಷ್ಟಿದ್ದು, ಕ್ರೈಸ್ ವ್ಯಾಪ್ತಿಯ ಪದವಿ ಪೂರ್ವ ಕಾಲೇಜುಗಳ ಒಟ್ಟಾರೆ ಫಲಿತಾಂಶವು ಶೇಕಡಾ 18.23ರಷ್ಟು ಹೆಚ್ಚಾಗಿರುತ್ತದೆ. ಡಿಸ್ಟಿಂಕ್ಷನ್ ಅಂದ್ರೆ ಶೇಕಡಾ 85ಕ್ಕಿಂತ ಹೆಚ್ಚು ಅಂಕದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡಾ 24.87ರಷ್ಟಿದೆ. ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡಾ 70ರಷ್ಟಿದೆ. ಕ್ರೈಸ್ನ ಶೇಕಡಾ 95ರಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಪಡೆದಿರ್ತಾರೆ ಹಾಗೂ ಶೇಕಡಾ 24.87 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿರುತ್ತಾರೆ. ಶೇಕಡಾ 100ರಷ್ಟು ಫಲಿತಾಂಶ ಪಡೆದ ಕ್ರೈಸ್ ಕಾಲೇಜುಗಳ ಸಂಖ್ಯೆ 10. ಇನ್ನು ವಿದ್ಯಾರ್ಥಿಗಳ ಸರಾಸರಿ ಸ್ಕೋರ್ ಶೇಕಡಾ 77ರಷ್ಟಾಗಿರುತ್ತೆ. ಶಾಲೆ ಎಂದು ನಿರ್ಲಕ್ಷ್ಯ ಮಾಡುವ ಜನರಿಗೆ ಮದನಹಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆ ಉಚಿತ ಶಿಕ್ಷಣ, ವಸತಿ, ಊಟ, ಸಮವಸ್ತ್ರ, ಶೂ, ಸಾಕ್ಸ್, ಪಠ್ಯಪುಸ್ತಕ ಮತ್ತು ಶಾಲಾ ಬ್ಯಾಗ್ಗಳನ್ನು ಒದಗಿಸುವುದರ ಮೂಲಕ ಸರ್ಕಾರಿ ಶಾಲೆಯ ಮಹತ್ವ ತಿಳಿಸಿದೆ. ಈ ಶಾಲೆಯ ಮತ್ತೊಂದು ವಿಶೇಷ ಮೋಷನ್ ಡಿಟೆಕ್ಟಿವ್ ಕ್ಯಾಮೆರಾ. ಉಳಿದಂತೆ 40 ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಈ ಶಾಲೆ ತನ್ನ ಶೈಕ್ಷಣಿಕ ಸೇವೆಗೆ ಹಲವಾರು ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ. ವಿದ್ಯಾರ್ಥಿಗಳನ್ನ ಕಾಣಲು ಬರುವ ಪೋಷಕರಿಗೆ ತಂಗುದಾಣ, ಕೃಷಿ ಬಗ್ಗೆ ಅರಿವು ಮೂಡಿಸಲು ವಿದ್ಯಾರ್ಥಿಗಳೇ ಕೈದೋಟ ಮಾಡಿದ್ದಾರೆ. ಮಕ್ಕಳೇ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾರೆ. ಇನ್ನು ವಿದ್ಯಾರ್ಥಿನಿಯರಿಗೆ ₹5 ಸ್ಯಾನಿಟರಿ ಪ್ಯಾಡ್ ಮೆಷಿನ್, ಗೀಸರ್ ವ್ಯವಸ್ಥೆ, ಸೋಲಾರ್ ಬಳಕೆ ಅತ್ಯುತ್ತಮವಾಗಿದೆ. ನಾವು 6th ಬಂದಾಗ 1 ಮಂತ್ ಹಂಗೆ ಊರಿಗೆ ಹೋಗಬೇಕು, ಫುಲ್ ಅಳ್ತಾ ಇದ್ರಿ. ಮತ್ತು ಟೀಚರ್ಸ್ ಎಲ್ಲ ಬಂದು ನಮಗೆಲ್ಲ ಧೈರ್ಯ ಹೇಳಿ ಚೆನ್ನಾಗಿ ನೋಡ್ಕೊತಾ ಇದ್ರು. ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ಟು ಆಟ ಆಡೋಕ್ಕೆ ಬಿಡ್ತಾಯಿದ್ರು, ಚೆನ್ನಾಗಿ ಓದಿಸ್ಬಿಟ್ಟು. ಅವ್ರು ನಮ್ಮ ಮನೆಯಲ್ಲಿ ಇದ್ದಂಗೆ ಇಲ್ಲಿ ನಮ್ಮನ್ನು ನೋಡಿಕೊಂಡು ಚೆನ್ನಾಗಿ ಮತ್ತೆ ನಾವು ಫುಲ್ ಅಡ್ಜಸ್ಟ್ ಆದ್ರಿ ಇಲ್ಲಿ. ಮತ್ತೆ ನಮಗೇನು ಮನೆ ನೆನಪಾಗಿಲ್ಲ. ವಾರ ಬಂದು ಪೇರೆಂಟ್ಸ್ ನೋಡ್ಕೊಂಡು ಹೋಗ್ತಾಯಿದ್ರು. ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಓದ್ಕೊಂಡು. ನಮಗೆ ಕಂಪ್ಯೂಟರ್ಸ್ನ ಕೊಡ್ತಾರೆ, ನಾವೇ ಯೂಸ್ ಮಾಡಬೇಕು. ಮತ್ತು ಎಲ್ಲ ಕ್ಲಾಸ್ ರೂಮ್ಸಲ್ಲಿ ಟಿ ವಿ ಇದು ಮಾಡಿದ್ದಾರೆ. ನಮಗೇನಾದ್ರು ಡೌಟ್ಸ್ ಇದ್ದರೆ ನಾವೇ ಯೂಸ್ ಮಾಡ್ತೀವಿ. ಮತ್ತು ಅದ್ರ ಬಗ್ಗೆ ಇರೋ ಸಿಂಪಲ್ ನಾಲೆಜು ಎಲ್ಲ ಅವರೇ ಟೀಚರ್ಸೇ ನಮ್ಗೆ ಹೇಳ್ಕೊಡ್ತಾರೆ ಯಾವ ಥರ ಮಾಡಬೇಕು ಅಂತ. ಅದರಿಂದ ನಮ್ಗೆ ಹೆಲ್ಪ್. ಆರಾಮ್ಸೆ ಇಲ್ಲಿ ಓದ್ಕೊಂಡು ಏನೇ ಡೌಟ್ಸ್ ಇದ್ದರೂ ಪೇರೆಂಟ್ಸ್ಗಿಂತ ಟೀಚರ್ಸ್ ಹತ್ರನೇ ಹೋಗಿ ಅವರ ಏನೇ ಇದ್ದರೂ ಲೇಡೀಸ್ ಸ್ಟಾಫ್ ಹತ್ರ ಹೋಗಿ ಅವ್ರ ಪರ್ಸ್ನಲ್ಸ್ ಎಲ್ಲ ಹೇಳ್ಕೊಂಡು ಅವರು ನಮ್ಮ ಜ್ಞಾಪಕನೇ ಇರಲ್ಲ ನಾವು ಪೇರೆಂಟ್ಸು ಅನ್ನೋ ಇದು. ಟೀಚರ್ಸ್ ಜೊತೆ ಅಷ್ಟು ಚೆನ್ನಾಗಿರ್ತಾರೆ. ಅದೇ ಎಜುಕೇಷನ್ ಮಾತ್ರ ಇಲ್ಲಿ ಪರ್ಮನೆಂಟ್ ಸ್ಟಾಫು, ಒಳ್ಳೆ ಟೀಚರ್ಸು, ಒಳ್ಳೆ ಪ್ರಿನ್ಸಿಪಲ್, ಎಕ್ಸ್ಪೀರಿಯನ್ಸ್ ಟೀಚರ್ಸು, ಮಕ್ಕಳು ಚೆನ್ನಾಗಿ ಓದ್ತಾರೆ. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸುವ ಕ್ರೈಸ್ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತಾ ಇದೆ. ಹೀಗೆ ನೂರಾರು ವಿದ್ಯಾರ್ಥಿಗಳು ಕ್ರೈಸ್ ವ್ಯಾಪ್ತಿಯ ಶಾಲೆಯಲ್ಲಿ ಕಲಿತು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇದರ ಶ್ರೇಯೋಭಿವೃದ್ಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಮಾಜ ಕಲ್ಯಾಣ ಇಲಾಖೆ ಸಚಿವ HC ಮಹದೇವಪ್ಪ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಾಂತರಾಜು ಅವರಿಗೆ ಸಲ್ಲುತ್ತೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.